ಗಾಯ್ಸ್, ನನ್ನ ಹೆಸರು ಶೀತಲ್. ನಾನು ಬೆಂಗಳೂರಲ್ಲಿ ಒಂದು ಪುಟ್ಟ ಮನೇಲಿರೋದು. ವಿಷಯ ಏನಂದರೆ, ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಕೇಳಕ್ಕೆ ಹೋಗ್ತಾಯಿದ್ದೀನಿ. ಇದು ಯಾವ ಥರ ಅಂದರೆ ಫುಲ್ಲಿ ಪ್ಲ್ಯಾನ್ ಕೇರಳ ಟ್ರಿಪ್ ಅಂತಲೇ ಹೇಳ್ಬೋದು. ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂದರೆ, ನಾನು ಒಂದು 6 o'clock ಹಿಂಗೆಲ್ಲ ಕೂತಿದ್ದೀನಿ ಕೆಲಸ ಮಾಡಿಕೊಂಡು, ಅಂದರೆ ಆಫೀಸ್ ಕೆಲಸ ಮಾಡಿಕೊಂಡು. ಸೊ ನನ್ನ ಫ್ರೆಂಡ್ಸ್ ಕಾಲ್ ಮಾಡ್ತಾರೆ, ಸೊ ರೆಡಿ ಆಗು, ನಾವು ಕೇರಳ ಹೋಗೋಣ ಅಂತ ಹೇಳಿ. ಐ ವಾಸ್ ಲೈಕ್, ಏನು ಹೇಳ್ತಿದ್ದೀರಾ, ನಿಜ ಹೋಗ್ಬೇಕಾ ಅಂತ. ಹೌದು ಹೋಗಬೇಕು ಅಂತ ಹೇಳಿದೆ. ಸರಿ, ಇನ್ನೇನು ಇವರೆಲ್ಲ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಹೆಂಗೂ ನಾನು ತುಂಬ ದಿನ ಆಯಿತು ಟ್ರಿಪ್ಪಿಗೆ ಹೋಗದೆ, ಹೋಗೋಣ ಅಂತ ಹೇಳಿ ನನ್ನ ವರ್ಕ್ನ ಎಲ್ಲ ಬೇಗ ಮುಗಿಸ್ಕೊಂಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಒಂದು 4 to 5 hours 5 hours ನಿದ್ದೆ ಮಾಡಿ ಒಂದು ಇವಾಗ 2:30 ಆಗಿದೆ. 2:30ಗೆ ಎದ್ದು ನಾನು ರೆಡಿ ಆಗ್ತಾಯಿದ್ದೀನಿ. ಸೊ ನನ್ನ ಫ್ರೆಂಡ್ಸ್ ಇನ್ನೇನು ಬರ್ತಾರೆ. ನನ್ನ ಫ್ರೆಂಡ್ಸ್ ಬಂದು ನನಗೆ ಪಿಕ್ ಮಾಡಿದ್ರು. ಸೊ ನಾವು ಬೆಂಗಳೂರಿಂದ ಕೇರಳಗೆ ಹೊರಟಿದ್ದೀವಿ. ನಾವು ಹೊರಟ್ವಿ, ಬೆಳಿಗ್ಗೆ ಆಯಿತು. ಇದು ಬೆಳಗ್ಗಿನ ವ್ಯೂ ನೋಡಿದ್ರೆ ಎಷ್ಟು ಚೆನ್ನಾಗಿದೆ. ಫುಲ್ ರೋಡ್ ಅಂತೂ ಫಾಗಲ್ಲಿ ಫುಲ್ ಮುಚ್ಕೊಂಡು ಹೋಗ್ಬಿಟ್ಟಿದೆ. ಸೊ ಡ್ರೈವ್ ಮಾಡೋಕ್ಕೂ ಕಷ್ಟ ಆಗ್ತಾಯಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಹಾಗೆ ಮ್ಯಾನೇಜ್ ಮಾಡಿ ಡ್ರೈವ್ ಮಾಡಿದ್ರು. ಆಮೇಲೆ ಮುಂದ್ಗಡೆ ಬರುವಂಥ ವೆಹಿಕಲ್ಸ್ ಯಾವುದು ಕಾಣಿಸ್ತಾ ಇರಲಿಲ್ಲ. ಹಿಂಗೆ ಹತ್ರಕ್ಕೆ ಹೋದ್ಮೇಲೆ ಸ್ವಲ್ಪ ಹತ್ರಕ್ಕೆ ಹೋದ್ಮೇಲೆ ಕಾಣಿಸ್ತಾ ಇತ್ತು. ಸೊ ಆವಾಗಲೇ ನೋಡಿದ್ರೆ ಈ ಮುಂದ್ಗಡೆ ಇರೋ ಲಾರಿ ಕಾಣಿಸ್ತಾ ಇರಲಿಲ್ಲ. ಸೊ ಇವಾಗ ಕಾಣಿಸ್ತಾ ಇದೆ. ಸೊ ಅಷ್ಟರ ಮಟ್ಟಿಗೆ ಫುಲ್ ಫಾಗು ರೋಡನ್ನೆಲ್ಲ ಕವರ್ ಮಾಡಿಬಿಟ್ಟಿತ್ತು. ನನಗೆ ಇದೊಂಥರ ತುಂಬ ಚೆನ್ನಾಗಿ ಅನಿಸ್ತು. ಲೈಕ್ ತುಂಬ ದಿನ ಆದಮೇಲೆ ನಾನು ಟ್ರಿಪ್ಪಿಗೆ ಹೊರಟಿದ್ದು. ಸೊ ನನಗೆ ಚೆನ್ನಾಗಿ ಅನಿಸ್ತು, ನಾನು ಎಂಜಾಯ್ ಮಾಡಿದೆ. ನಾವು ಕೇರಳ ರೀಚ್ ಆದ್ವಿ. ಹಾಗೆ ದಾರಿಲಿ ಹೋಗ್ತಾ ನಮಗೊಂದು ಡ್ಯಾಮ್ ಸಿಕ್ತು. ಸರಿ, ತುಂಬ ಟೈಮ್ ಆಯ್ತಲ್ವ ಜರ್ನಿ ಮಾಡ್ತಾ ಅಂತ ಹೇಳಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ನಾನಿಲ್ಲೊಂದು ಅಬ್ಸರ್ವ್ ಮಾಡಿದೆ, ಇಲ್ಲಿ ಇಷ್ಟು ದೊಡ್ಡ ಡ್ಯಾಮಿಗೆ ಒಬ್ಬರು ಗೈಡ್ ಅಂತಾದರೂ ಇರಬೇಕು ಅಥವಾ ಇನ್ಚಾರ್ಜ್ ಅಂತ ಯಾರನ್ನ ಇರಬೇಕು. ಸೊ ಯಾರೂ ಇರಲಿಲ್ಲ. ಹಾಗಾಗಿ ನನಗೆ ಇದು ಪ್ಲೇಸ್ ಅಷ್ಟೊಂದು ಸೇಫ್ಟಿ ಅಂತ ಅನ್ನಿಸ್ಲಿಲ್ಲ. ನೋಡಿಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನನಗಂತೂ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿತ್ತು. ನೆಕ್ಸ್ಟು ಈ ರೋಡು ನಮಗೆ ಮುನ್ನಾರಿಗೆ ಕನೆಕ್ಟ್ ಆಗುತ್ತೆ. ಸೊ ಈ ರೋಡಂತೂ ಸಿಕ್ಕಾಪಟ್ಟೆ ಕರ್ವ್ಸ್ ಇದ್ದಿತ್ತು. ಎಷ್ಟು ಕರ್ವ್ಸ್ ಅಂದರೆ ಸಿಕ್ಕಾಪಟ್ಟೆ ಕರ್ವ್ಸು. ನನಗಂತೂ ಫುಲ್ ತಲೆ ಎಲ್ಲ ಒಂಥರ ಗಿರ್ಗಿಟ್ಲೆ ಆಡ್ತಾಯಿತ್ತು ನಿಜ ಹೇಳ್ಬೇಕಂದ್ರೆ. ಹೇ, ಫೈನಲಿ ವಿ ರೀಚ್ಡ್ ಮುನ್ನಾರ್. ತುಂಬ ಸೂಪರಾಗಿ ಕಾಣಿಸ್ತಾ ಇದೆ. ಎದುರುಗಡೆ ಅಂತೂ ನೋಡೋಕ್ಕೆ ಅಂದರೆ ಕ್ಯಾಮ್ರಾದಲ್ಲಿ ಅಷ್ಟೊಂದು ಏನು ಸರಿ ಅಂದರೆ ಕಾಣಿಸ್ತಾ ಇದೆ, ಅಷ್ಟು ಸರಿಯಾಗಿ ಅನಿಸ್ತಾ ಇಲ್ಲ. ಬಟ್ ಎದುರುಗಡೆ ನೀವು ನೋಡಿದ್ರೆ ವಾವ್, ಫುಲ್ ಕಳೆದೋಗ್ಬಿಡ್ತೀರ ನೀವು, ಅಷ್ಟು ಚೆನ್ನಾಗಿದೆ ವ್ಯೂ. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಹಾಗೆ ನೋಡಿಕೊಂಡು ಹೊರಟ್ವಿ. ಅಲ್ಲೇ ಜರ್ನಿ ಮಾಡಬೇಕಾದ್ರೇ ನಾವು ಸ್ಟೇಗೆ ಏನಾದರೂ ವ್ಯವಸ್ಥೆ ಮಾಡ್ಕೊಬೇಕಂತ ಕಾಲ್ ಮಾಡ್ಕೊಂಡು ಹೊರಟ್ವಿ. ಸ್ಟೇಗೆ ಒಂದು ಕಾಂಟ್ಯಾಕ್ಟ್ ಸಿಕ್ತು. ಸೊ ನಾವು ಅಲ್ಲೋಗಿ ರೀಚ್ ಆದ್ವಿ. ಅವ್ರು ನಮಗೆ ಫೈರ್ ಕ್ಯಾಂಪ್ ಹಾಕ್ಕೊಟ್ರು. ಸೊ ಫೈರ್ ಕ್ಯಾಂಪ್ ಎಂಜಾಯ್ ಮಾಡಿದ್ವಿ, ಡಾನ್ಸ್ ಮಾಡಿದ್ವಿ, ಊಟ ಮಾಡಿದ್ವಿ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಊಟ ಎಲ್ಲ ಮಾಡಿ ಮಲಗೋಷ್ಟರಲ್ಲಿ 11 ಗಂಟೆ ಆಗೋಗಿತ್ತು. ಸೊ ನಮಗೆ ಬೆಳಿಗ್ಗೆ ಬೇಗ ಎದ್ದೇಳೋಕ್ಕಾಗಲಿಲ್ಲ. ಹಾಗಾಗಿ ನಾವು ಸನ್ರೈಸ್ನ ವ್ಯೂನ ಮಿಸ್ ಮಾಡ್ಕೊಂಡ್ವಿ. ಸೊ ಈ ಫೋಟೋಸ್ ಎಲ್ಲ ಅಲ್ಲಿ ಮಧ್ಯದಲ್ಲಿ ಫೋಟೋ ಶೂಟ್ ಮಾಡಿದ್ವಿ, ಚೆನ್ನಾಗಿ ಬಂದಿದೆ. ಬೇರೆ ಪ್ಲೇಸ್ ನೋಡೋಣ ಅಂತ ಹೊರಟ್ವಿ. ಲೋಕಲ್ ಟ್ರಾನ್ಸ್ಪೋರ್ಟ್ ತಗೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಟ್ವಿ. ಅವರು ನಮಗೆ ಒಂದು ಗಾರ್ಡನ್ನಿಗೆ ಕರ್ಕೊಂಡು ಹೋದರು. ಅಲ್ಲಿ ವೆರೈಟಿ ಆಫ್ ಪ್ಲ್ಯಾಂಟ್ಸು ಮತ್ತು ಫ್ರೂಟ್ಸ್ದು, ಫ್ಲವರ್ಸ್ದು ಎಲ್ಲ ಇದ್ದಿತ್ತು. ಸೊ ನಾನು ಅದನ್ನೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬರೀ ನನಗೆ ಇದು ಒಂದೇ ಕ್ಲಿಪ್ಪು ಕ್ಯಾಪ್ಚರ್ ಮಾಡೋಕ್ಕಾಯಿತು. ಚೆನ್ನಾಗಿತ್ತು ಒಂಥರ. ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟ್ವಿ. ಹಾಗೆ ಹೋಗ್ಬೇಕಾದ್ರೆ ಅಲ್ಲಿ ಅವರು ಹೇಳಿದ್ರು ನಮಗೆ, ಆ್ಯಕ್ಚುಲಿ ಡ್ರೈವರು
ನಿಮಗಲ್ಲಿ ವಾಟರ್ ಗೇಮ್ಸ್ ಎಲ್ಲ ಇರುತ್ತೆ, ಮತ್ತು ಬೇರೆ ಬೇರೆ ಜಿಪ್ ಲೈನ್ ಅದೆಲ್ಲ ಗೇಮ್ಸ್ ಎಲ್ಲ ಇರುತ್ತೆ ಆಡೋಕ್ಕೆ ಅಂತ. ನಮಗೆ ಅದರಲ್ಲಿ ಅಷ್ಟೊಂದೇನು ಇಂಟ್ರೆಸ್ಟ್ ಇರಲಿಲ್ಲ ಆಟ ಆಡೋಕ್ಕೆ, ಬಿಕಾಸ್ ನಾವು ಅದನ್ನು ಇಲ್ಲಿ ಬೆಂಗಳೂರಲ್ಲೂ ಯಾವುದಾದ್ರೂ ರೆಸಾರ್ಟಿಗೆ ಹೋದ್ರೂ ನಾವು ಅದನ್ನ ಯೂಶ್ವಲಿ ಆಡ್ತೀವಲ್ಲ ಅಂತ ಹೇಳಿ ನಮಗೆ ಅಷ್ಟೊಂದೇನು ಇಂಟ್ರೆಸ್ಟ್ ಅನ್ನಿಸ್ಲಿಲ್ಲ. ಬಟ್ ಅದೆಲ್ಲ ಬೇಡ ಅಂತ ಡಿಸೈಡ್ ಮಾಡಿ ನಾವು ಬೋಟಿಂಗ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಬೋಟಿಂಗು ಸಖತ್ತಾಗಿ ಇತ್ತು, ಒಂದು ಮಜಾ ವೈಬ್ ಇತ್ತು, ಚೆನ್ನಾಗಿ ಅನ್ನಿಸ್ತು, ನನಗೆ ಇಷ್ಟ ಆಯಿತು. ಆಲ್ಮೋಸ್ಟ್ ಒಂದು 15 ಮಿನಿಟ್ಸು ಒಂದು ರೌಂಡ್ ಆಯಿತು.